ಕೊಣ್ಣೂರ ಸೊಸೆ ಬಂದು ಮನೆ ಬೆಳಗಬೇಕು ಎನ್ನುವ ವಾಡಿಕೆ ಇದೆ. ಆದರೆ ನನ್ನ ಸೊಸೆ ಬಂದು ಇಡೀ ದೇಶವನ್ನೇ ಬೆಳಗಿದಳು ಎನ್ನುವುದಕ್ಕೆ ಉದಾಹರಣೆ ಕರ್ನಲ್ ಸೋಫಿಯಾ ಕುರೇಶಿ. ನಮ್ಮ ಸೊಸೆ ಎನ್ನುವುದಕ್ಕೆ ನಮಗೆ ಹೆಮ್ಮೆಯಾಗುತ್ತದೆ ಎಂದು ಕರ್ನಲ್ ಸೋಫಿಯಾ ಕುರೇಶಿ ಮಾವ ಗೌಸಾಸಾಬ್ ಬಾಗೇವಾಡಿ ಹೇಳಿದರು. ಶನಿವಾರ ಕೊಣ್ಣೂರಿನಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕೊಣ್ಣೂರ ಮರಡಿ ಮಠದ ಶ್ರೀ ಡಾಕ್ಟರ್ ಪವಾಡೇಶ್ವರ ಸ್ವಾಮೀಜಿಯವರ ಶನಿವಾರ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ನಾನು ಜಾತಿಯಲ್ಲಿ ಮುಸ್ಲಿಂ ಇರಬಹುದು, ಆದರೆ ನಾನು ಮಠದ ಪರಿಸರದಲ್ಲಿ ನನಗೆ ಮಕ್ಕಳಾಗದ ಸಂದರ್ಭದಲ್ಲಿ ತವಗದ ಬಾಳೆಯ ಆಶೀರ್ವಾದದಿಂದ ನನಗೆ ಮಕ್ಕಳಾದರು. ಅದೇ ಮಗ ಈಗ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾನೆ. ನಾವೆಲ್ಲರೂ ಕೂಡ ದೇಶಭಕ್ತರಾಗುವುದು ಅತ್ಯವಶ್ಯಕವಾಗಿದೆ ಎಂದರು. ಬೆಳಗಾವಿ ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಭಾರತಕ್ಕೆ ಬೆಳಗಾವಿ ಜಿಲ್ಲೆ ಒಂದು ಕೊಡುಗೆಯನ್ನು ಕೊಟ್ಟಿದೆ ಎಂದು ನಿದರ್ಶನ. ನನ್ನ ಜಿಲ್ಲೆಯ ಸೊಸೆ ಸೋಫಿಯಾ ಕುರೇಶಿ ಆಪರೇಷನ್ ಸಿಂಧೂರ್ ನಡೆಸಿ ಇಡೀ ಪ್ರಪಂಚಕ್ಕೆ ಮಾಹಿತಿ ನೀಡಿದ್ದು ನನ್ನ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಭಗವಂತನಲ್ಲಿ ಪ್ರಾರ್ಥಿಸೋಣ. ನಮ್ಮ ಭಾರತದ ಎಲ್ಲ ಯೋಧರಿಗೆ ಶಕ್ತಿ ತುಂಬೋಣ ಎಂದರು. ಕೊಣ್ಣೂರ ಮರಡಿ ಮಠದ ಡಾಕ್ಟರ್ ಪವಾಡೇಶ್ವರ ಸ್ವಾಮೀಜಿ ಮಾತನಾಡಿ, ಇವತ್ತು ಹುಕ್ಕೇರಿ ಶ್ರೀಗಳು ಕೊಣ್ಣೂರ ಮರಡಿ ಮಠದವರೆಗೂ ಬಂದು ದೇಶಭಕ್ತ ಕುಟುಂಬಕ್ಕೆ ಸನ್ಮಾನಿಸಿರುವುದು ನಮಗೆ ಅತೀವ ಸಂತೋಷ ತಂದಿದೆ ಎಂದರು. ನಮ್ಮ ಸೋಫಿಯಾ ಕುರೇಶಿ ಅತ್ತೆ ಮಾವನಿಗೆ ಹುಕ್ಕೇರಿ ಹಿರೇಮಠದ ಗೌರವ ಸಲ್ಲಿಸಿದರು ಎಂದರು. ಬ್ಯೂರೋ ರಿಪೋರ್ಟ್ ಜಗನ್ನಾಥ್ ಜಿ ಶಿರಗಾವಿ, GS5 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ಇದೆಲ್ಲ ಆಶೀರ್ವಾದ ಅಜ್ಜಗಳದ್ರಿ. ನನ್ನ ಮಗ ಇಲ್ಲೇ ಮೆಡಿಮೆಂಟ್ನಾಗ ಸ್ಕೂಲ್ ಕಲ್ತ, ಇಲ್ಲಿಂದ ಗೋಕಾಕ್ KSS ಕಾಲೇಜ್ ಕಲ್ತ, ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅವ ವಿದ್ಯಾಭ್ಯಾಸ ಮಾಡಿ ಸ್ಟೇಜ್ ಬಂದ್ರಿ. ಇವ್ರದ್ದೆಲ್ಲರದು ನಮ್ಗೆ ದೊಡ್ಡ ಆಶೀರ್ವಾದ ಐತಿ. ನಾವು ಯಾವ ಜಾತಿ ಭೇದ ಯಾವುದೂ ಇಟ್ಟಿಲ್ರಿ. ಮಕ್ಕಳಿಗೆಲ್ಲ ಅದ ಟ್ಯೂಷನ್ ಕೊಟ್ಕೊಂಡು ಬಂದೀವಿ. ಅದರಿಂದ ನಮಗೆಲ್ಲ ಇದು ಮುಸ್ಲಿಮ ಆ ದೇವ್ರ ಭಾಳ ಕೆಟ್ಟ ಐತಿ, ನೀವು ನೋಡ್ಕೊಂಡು ಇದು ಮಾಡ್ಲಂದ್ರು. ಅವಾಗ ಸ್ವಲ್ಪ ಕಬ್ಬು ಕಡಿ ನಾವು ಯುದ್ಧ ಮಾಡಿದ್ವಿ. ಆ ವರ್ಷದಾಗ ಬನ್ನಿ ಮರಿದ್ದು ನನಗೆ ಗಂಡು ಮಗ ಹೋಗಿ ಅಜ್ಜಾಗಿ ಹೇಳ್ಬಿಟ್ಟು 7 ವರ್ಷ ಎನಾಲ್ ಹಾಕಾಕೈತಿಲ್ಲ, ಅವರೇ ಎನಾಲ್ ತೆಗೆದ್ರಿ ಆ ಕೂದಲ. ಅಲ್ಲಿಂದ ನನ್ನ ಮಕ್ಕಳು ಜಡಿ ತೆಗೆದ ಬಳಿಕ ಅಲ್ಲಿಂದ ನನಗೆ ಭಾಳ ನಾನು ಹಾಕತ್ರು. ಏನು ಮೈಂದ ಎಲ್ಲ ದೇವ್ರ ಕಾಕೊಂಡು ನೀವೆಲ್ಲ ಗುರು ನನ್ನಂತೂ ಈ ಶಿಕ್ಷಣ ಏನಿಲ್ರಿ. ಇವತ್ತು ಬಹಳ ವಿಶೇಷವಾಗಿ ನಮ್ಮ ಇಡೀ ದೇಶ ಹೆಮ್ಮೆ ಪಡತಕ್ಕಂಥ ಕಾರ್ಯವನ್ನ ಭಾರತೀಯ ಸೇನೆ ಮಾಡಿದೆ. ಆಪರೇಷನ್ ಸಿಂಧೂರ್ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ನಮ್ಮ ಭಾರತದ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ. ನಮಗೆ ನಮ್ಮ ಜಿಲ್ಲೆಗೆ, ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ಏನಂತಂದ್ರೆ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಮರಡಿ ಮಠದ ಶಿಷ್ಯಳಾಗಿರ್ತಕ್ಕಂಥ ಸೋಫಿಯಾ ಇವತ್ತು ಕರ್ನಲ್ ಆಗಿ ನಮ್ಮ ಈ ಊರಿನ ಸೊಸೆ ಮತ್ತು ಮಗನೂ ಕೂಡ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಆ ಹುಡುಗನ ತಂದೆ ತಾಯಿಗೆ ಮತ್ತು ಅವರ ಈಗೇನ ನಮ್ಮ ಇಡೀ ದಿಟ್ಟ ಮಹಿಳೆ ಇವತ್ತೇನು ಇಡೀ ಸುದ್ದಿಗೋಷ್ಠಿ ಮಾಡಿ ಇಂಚಿಂಚು ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥ ಅವರ ಅತ್ತೆ ಮಾವನಿಗೆ ಇವತ್ತು ಸನ್ಮಾನ ಮಾಡತಕ್ಕಂಥ ಒಂದು ಭಾಗ್ಯ ನಮಗೆ ಬಂದಿದೆ. ಭಗವಂತ ಒಳ್ಳೇದು ಮಾಡಲಿ. ಇನ್ನೊಂದೇನಂತಂದ್ರೆ, ಈ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಹೇಗಾಗ್ತದೆ ಅನ್ನೋದಕ್ಕೆ ಇದು ನಿದರ್ಶನ. ಕೊಣ್ಣೂರು ಮರಡಿ ಮಠದಲ್ಲಿನೇ ಬಹುಶಃ ಇನ್ನೂ ಏನಂತಂದ್ರೆ, ಈ ಮರಡಿ ಮಠದ ಶಾಲೆಯಲ್ಲಿ ಕಲಿತಿರ್ತಕ್ಕಂಥವ್ರು ಎಷ್ಟೊಂದು ದೇಶಭಕ್ತಿ ಇರ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅದಕ್ಕೆ ನಮಗೆ ಬಹಳಷ್ಟು ಸಂತೋಷ ಆಗಿ ಇಲ್ಲಿ ಬಂದು ಅವರಿಗೆ ಸನ್ಮಾನಿಸ್ತಾ ಇದ್ದೇವೆ. ಈ ದೇಶದ ಉಳಿವಿಗಾಗಿ, ಈ ದೇಶದ ಅಸ್ತಿತ್ವಕ್ಕಾಗಿ ನನ್ನ ಭಾರತದ ಸೇನೆ ತಮ್ಮ ಪ್ರಾಣವನ್ನೂ ಬದಿಗೊತ್ತಿ, ಬಹುಶಃ ಏನೇ ಬರಲಿ ಭಾರತಕ್ಕೆ ಜಯವಾಗಲಿ ಅಂದುಕೊಂಡು ಪಾಕಿನ ಪಾಪಿಗಳು, ಉಗ್ರಗಾಮಿಗಳಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ತಮ್ಮ ಕುಟುಂಬಗಳನ್ನ ಬಿಟ್ಟು ದೇಶಕ್ಕಾಗಿ
ಯುದ್ಧ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಯಶಸ್ಸನ್ನು ಕೊಡು. ಅವರ ಪ್ರಾಣಕ್ಕೆ ಏನೂ ಆಗಬಾರದು. ನನ್ನ ದೇಶ ಬಲಶಾಲಿಯಾಗಿ ನಿಂತುಕೋಬೇಕು. ಉಗ್ರಗಾಮಿಗಳ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಗುರುಕುಲದಿಂದ ಪ್ರಾರ್ಥಿಸಿಕೊಳ್ಳಿ.